ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಮಳೆ ತಂದಂತ ಅವಾಂತರ ಅಷ್ಟಿಷ್ಟಲ್ಲ. 3 ಕಾರುಗಳ ಮೇಲೆ ಬಿದ್ದಂತ ಬೃಹತ್ ಮರ ಬಿದ್ದ ರಭಸಕ್ಕೆ ನಜ್ಜುಗುಜ್ಜಾಗಿರುವಂತ 3 ಕಾರುಗಳು. ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಮಳೆ ತಂದಂತ ಅವಾಂತರ ಆಯ್ತು. 3 ಕಾರುಗಳ ಮೇಲೆ ಮರ ಬಿದ್ದಿದೆ. ಆ 3 ಕಾರುಗಳು ಕೂಡ ನಜ್ಜುಗುಜ್ಜಾಗಿವೆ, ಜಖಂಗೊಂಡಿವೆ. ಬುಡ ಸಮೇತ ಬಿದ್ದಂತ ಬೃಹತ್ ಗಾತ್ರದ ಆಲದ ಮರ. ರೈಲ್ವೆ ನಿಲ್ದಾಣದ ಕಾರು ಪಾರ್ಕಿಂಗ್ ಜಾಗದಲ್ಲಿ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರುಗಳ ಜಖಂನಿಂದಾಗಿ ಚಾಲಕರು ಕಂಗಾಲಾಗಿದ್ದಾರೆ. ಕಾರ್ ಓಡಿಸ್ತಾ ಜೀವನ ಕಟ್ಕೊಂಡಿದ್ವಿ, ಈಗ ನೋಡಿದ್ರೆ ಈ ರೀತಿಯಾಗಿ ಕಾರ್ ಮೇಲೆನೆ ಮರ ಬಿದ್ದಿದ್ರಿಂದ, ಕಾರ್ ಜಖಂಗೊಂಡಿರೋದ್ರಿಂದ ಮುಂದೆ ನಮ್ಮ ಪರಿಸ್ಥಿತಿ ಏನು ಅಂತ, ಕಾರಿನ ಸ್ಥಿತಿ ಹೀಗಾಗಿದೆ, ಏನ್ ಮಾಡೋದು ಅಂತ ಚಾಲಕರು ಪಾಪ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಾರು ಓಡಿಸಿ ಜೀವನ ಮಾಡ್ತಾ ಇದ್ದಂತ ಕಾರು ಚಾಲಕರ ಪರಿಸ್ಥಿತಿ ಹಿಂಗೆ. ಕಾರ್ ಮೇಲೆನೆ ಮರ ಬಿದ್ದಿದೆ, ಹೀಗಾಗಿ 3 ಕಾರುಗಳು ಕೂಡ ಜಖಂಗೊಂಡಿವೆ. ಕಾರ್ ಓಡಿಸಿನೇ ಜೀವನ ಮಾಡ್ತಾ ಇದ್ದಂತ ಕಾರು ಚಾಲಕರು ಈಗ ಪಾಪ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮರ ಬಿದ್ದಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕಾರಿನ ಸ್ಥಿತಿ ಅಂತೂ ಸಂಪೂರ್ಣ ನಜ್ಜುಗುಜ್ಜಾಗಿ ಹೋಗಿದೆ. ನೋಡಿ, 3 ಕಾರುಗಳ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. KSR ರೈಲ್ವೆ ನಿಲ್ದಾಣದ ಬಳಿ ನಡೆದಿರುವಂತ ಘಟನೆ ಇದು. ಅವರು ತಮ್ಮ ಕಾರನ್ನೇ ನಂಬ್ಕೊಂಡಿದ್ರು, ಬಾಡಿಗೆಯನ್ನೇ ನಂಬ್ಕೊಂಡಿದ್ರು. ಆದ್ರೀಗ ಕಾರೇ ಜಖಂ ಆಗಿರೋದ್ರಿಂದ ನಮ್ಮ ಪರಿಸ್ಥಿತಿ ಏನು? ಕಾರ್ ರಿಪೇರಿ ಮಾಡಿಸ್ಬೇಕು ಅಂದ್ರೂ ದುಡ್ಡು ಕೊಡ್ಬೇಕು, ದುಡ್ಡು ಎಲ್ಲಿಂದ ತರೋಣ ಅನ್ನುವಂಥ ಪರಿಸ್ಥಿತಿಯಲ್ಲಿ ಈಗ ಕಾರು ಚಾಲಕರಿದ್ದಾರೆ. ಬುಡ ಸಮೇತ ಆಲದ ಮರ ಬಿದ್ದ್ಬಿಟ್ಟಿದೆ. ಇನ್ನೂ ಕೂಡ ಜಾಗಕ್ಕೆ ಯಾವ ಅಧಿಕಾರಿಗಳು ಬಂದಂತೆ ಕಾಣಿಸ್ತಾ ಇಲ್ಲಪ್ಪ. ಕಾರ್ಯಾಚರಣೆಗೆ ಅಂತ ತೆರವುಗೊಳಿಸೋದು ಯಾವಾಗ ಅಂತ. ಕಾರ್ ಪೂರ್ತಿಯಾಗಿ ಜಖಂ ಆಗ್ಬಿಟ್ಟಿವೆ. ದೊಡ್ಡ ಮರ, ಆಲದ ಮರ ಅಂದ್ರೆ ನಾವು ಹೇಳ್ಬೇಕಾಗಿಲ್ಲ ಎಷ್ಟು ದೊಡ್ಡಕ್ಕಿರುತ್ತೆ ಏನು, ಅದನ್ನೇನು ವರ್ಣಿಸ್ಬೇಕು ಅಂತ ಇಲ್ಲ. ಅದರಲ್ಲೂ ಇದು ತುಂಬಾ ದೊಡ್ಡ ಮರನೇ ಅಂತ ಹೇಳಲಾಗ್ತಾ ಇದೆ.